ಇವಾಗ ಇಲ್ಲಿರೋದು ಒಂದು ದೊಡ್ಡ ಸೀಕ್ರೆಟ್ ಏನದು ಅಂದರೆ ವೆಯ್ಟ್ ಸ್ಕ್ರೋಲ್ ಮಾಡಬೇಡಿ. ಇಂಪಾರ್ಟೆಂಟ್ ಮೆಸೇಜ್ನ ನೀವು ಮಿಸ್ ಮಾಡ್ಕೊತೀರಾ. ಈಸಿಯಾಗಿ ದುಡ್ಡು ಸಂಪಾದನೆ ಮಾಡಬೇಕು, ಹಾಗೆ ನೀವು ಅಂದ್ಕೊಂಡಿರೋ ಕನಸು ನನಸಾಗಬೇಕು ಅಂದರೆ ನೀವು ಈ ವಿಡಿಯೋನ ನೋಡಲೇಬೇಕು. ಅಕಸ್ಮಾತ್ ನೀವು ಈ ವಿಡಿಯೋನ ಮಿಸ್ ಮಾಡಿದ್ರೆ 100% ತುಂಬ ಇಂಪಾರ್ಟೆಂಟ್ ಮೆಸೇಜ್ನ ನೀವು ಮಿಸ್ ಮಾಡ್ಕೋತೀರಾ. ರಮಣಿ ಯೂನಿವರ್ಸಲ್ ಮೆಡಿಟೇಷನ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ಈ ವಿಡಿಯೋನಲ್ಲಿ ನಾನು ತುಂಬ ಸಿಂಪಲ್ ಸ್ಟೆಪ್ನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನೀವು ಸಕ್ಸಸ್ ಆಗುವಂತಹ ಸ್ಟೆಪ್. ಈ ಚಾನೆಲ್ನಲ್ಲಿ ಸಕ್ಸಸ್ ಆಗುವಂತಹ ಎಷ್ಟೋ ಸ್ಟೆಪ್ಗಳನ್ನ ಹೇಳ್ಕೊಟ್ಟೆ, ಆದರೆ ಈ ಸ್ಟೆಪ್ ತುಂಬ ಪುರಾತನವಾದದ್ದು ಮತ್ತು ಲಾಸ್ಟ್ ಏಷ್ಯಂಟ್ ಕಾಲದಿಂದನೂ ಹಿಡಿದು ಇವತ್ತುವರೆಗೂ ಈ ಒಂದು ರೂಲ್ನ, ಪ್ರಿನ್ಸಿಪಲ್ನ ಅಪ್ಲೈ ಮಾಡಿ ತುಂಬ ಜನ ಸಕ್ಸಸ್ಸನ್ನು ಕಂಡಿದ್ದಾರೆ. ನೀವು ಕೋಟಿಗಟ್ಟಲೆ ಸಂಪಾದನೆ ಮಾಡಬೇಕು, ನಿಮ್ಮ ಎಲ್ಲ ಆಸೆಗಳು ನೆರವೇರಬೇಕು ಅಂದರೆ ಈ ವಿಡಿಯೋನ ನೀವು ತಪ್ಪದೇ ನೋಡಲೇಬೇಕು. ಹಾಗಾದರೆ ಅಂಥ ಒಂದು ಪ್ರಿನ್ಸಿಪಲ್ ಆ ಕಾಲದಿಂದ ಈ ಕಾಲದವರೆಗೂ ಅಪ್ಲೈ ಮಾಡ್ಕೊಂಬಂದಿರೋರು ಏನು ಅಪ್ಲೈ ಮಾಡ್ಕೊಂಬಂದಿದ್ದಾರೆ ಅನ್ನೋದನ್ನು ನಾನು ಈ ವಿಡಿಯೋನಲ್ಲಿ ಹೇಳ್ತಾ ಇದ್ದೀನಿ. ಸಕ್ಸಸ್ಫುಲ್ ಆಗಿರೋರು ನಾನು ಸಕ್ಸಸ್ಫುಲ್ ಆಗಿದ್ದೀನಿ ಅಂತ ಹೇಳ್ಕೊಳ್ಳೋದೇ ಇಲ್ಲ, ಆದರೆ ಅವ್ರು ಸಕ್ಸಸ್ ಆಗಿರೋದನ್ನು ನಾವು ಕಣ್ಣಲ್ಲಿ ನೋಡ್ತಾ ಇರ್ತೀವಿ. ಯಾರು ಸಕ್ಸಸ್ಫುಲ್ ಆಗಿಲ್ವೋ ಅವ್ರು ನಾನು ಸಕ್ಸಸ್ ಆಗಿದ್ದೀನಿ ಅಂತ ಹೇಳ್ಕೊತಾರೆ. ಆದರೆ ಟ್ರೂ ಫ್ಯಾಕ್ಟ್, ಸಕ್ಸಸ್ಫುಲ್ ಆಗಿರೋರು ಇನ್ನೂ ಸಕ್ಸಸ್ ಕಾಣಬೇಕು ಅನ್ನೋದನ್ನು, ಇನ್ನೂ ಪರ್ಫೆಕ್ಟ್ ಆಗಬೇಕು, ಇನ್ನಷ್ಟು ಅವ್ರ ಜೀವನದಲ್ಲಿ ಏಳಿಗೆ ನೋಡಬೇಕು ಅನ್ನೋದನ್ನು ಅವರು ಕರೆಕ್ಷನ್ ಮಾಡ್ತಾ ಇನ್ನೂ ಮುಂದಕ್ಕೆ ಹೋಗ್ತಾನೇ ಇರ್ತಾರೆ. ಯಾಕಂದರೆ ಅವರು ಸಕ್ಸಸ್ ಏನು ಅನ್ನೋದನ್ನು ಅರ್ಥಕೊಂಡ್ಬಿಟ್ಟಿರ್ತಾರೆ. ಈ ವಿಡಿಯೋನಲ್ಲಿ ನಾನು ಹೇಳೋ ಒಂದೇ ಒಂದು ಸಿಂಪಲ್ ರೂಲ್, ಭಗವದ್ಗೀತಾಯಿಂದ ಹಿಡಿದು, ಸೀಕ್ರೆಟ್ ಬುಕ್ಕಿಂದ ಹಿಡಿದು, ಥಿಂಕ್ ಆ್ಯಂಡ್ ಗ್ರೋ ರಿಚ್ ಅನ್ನೋ ಬುಕ್ಕಿಂದ ಹಿಡಿದು, ಪುವರ್ ಡ್ಯಾಡ್ ರಿಚ್ ಡ್ಯಾಡ್ ಬುಕ್ಕಿಂದ ಹಿಡಿದು, ಲಾ ಆಫ್ ಸಕ್ಸಸ್ ಬುಕ್ಕಿಂದ ಹಿಡಿದು, ಎಷ್ಟೇ ಬುಕ್ಸ್ ಓದಿದ್ರೂ, ಎಷ್ಟೇ ದೊಡ್ಡ ವ್ಯಕ್ತಿಗಳನ್ನ ನೀವು ಮೀಟ್ ಮಾಡಿದ್ರೂ ಈ ಒಂದು ಪ್ರಿನ್ಸಿಪಲ್ ನಿಮಗೆ ಕಾಮನ್ ಆಗಿ ಕಾಣಿಸುತ್ತೆ. ಈ ಕಾಮನ್ ಪ್ರಿನ್ಸಿಪಲ್ ಯಾವುದು ಅಂದರೆ ನಮ್ಮನ್ನು ನಾವು ಸರೆಂಡರ್ ಮಾಡೋದು. ಯಾವಾಗಲೂ ನೀವು ಏನು ಕೆಲಸ ಮಾಡ್ತೀರಾ ಅದನ್ನು ನೀವು ದೇವರಿಗೆ ಸಮರ್ಪಣೆ ಮಾಡಿಬಿಡಿ. ಆ ದೇವರು ಬೇರೆ ಯಾರೂ ಅಲ್ಲ, ನಿಮ್ಮೊಳಗಡೆ ಕಣ್ಮುಚ್ಚಿ ನಿಮ್ಮೊಳಗಡೆ ಆ ಪರಂಧಾಮ ಒಂದು ಲೈಟನ್ನು ನೀವು ಮಧ್ಯದಲ್ಲಿ, ನಿಮ್ಮ ಈ ಮಧ್ಯದಲ್ಲಿ ನೀವು ನೋಡ್ಕೊಳ್ಳಿ. ಅಂದರೆ ಕಣ್ಮುಚ್ಚಿದ್ರೆ ಮೂಗಿನ ನೇರಕ್ಕೆ ನಿಮಗೆ ಕಾಣುತ್ತೆ. ನೀವು ಆ ಲೈಟ್ ನಮಗೆ ಕಾಣಿಸ್ತಾ ಇಲ್ಲ ಅಂದರೆ ಒಂದು ಕ್ಯಾಂಡಲ್ನ ಹಚ್ಚಿ, ಕ್ಯಾಂಡಲ್ನ ನೋಡಿ ನೀವು ಆಫ್ ಮಾಡಿ ಕ್ಯಾಂಡಲ್ನ ನೀವು ಕಣ್ಣು ಮುಚ್ಚಿದ್ರೆ ಆ ಕ್ಯಾಂಡಲ್ದು ಲೈಟ್ ನಿಮಗೆ ಸೆಂಟ್ರಲ್ ಕಾಣುತ್ತೆ. ಅದನ್ನೇ ನೋಡ್ತಾ ನೀವು ಏನೇನು ಅಂದ್ಕೊಂಡಿದ್ದೀರೋ, ನೀವೇನೇನು ಮಾಡಿದ್ದೀರೋ ಬೆಳಗ್ಗೆಯಿಂದ ನಿಮ್ಮ ಕರ್ಮಗಳು, ಅದನ್ನೆಲ್ಲ ನೀವು ಒಪ್ಪಿಸ್ಬಿಡಿ. ಯಾರು ಏನು ಹೇಳಿದ್ರು ಒಪ್ಪಿಸ್ಬಿಡಿ. ಯಾರ ಬಗ್ಗೆ ನಿಮಗೆ ತೊಂದರೆ ಆಗಿದೆಯೋ ಅವ್ರದ್ದು ಒಪ್ಪಿಸ್ಬಿಡಿ. ನೀವೇನು ಕೆಲಸ ಮಾಡ್ತಾ ಇದ್ದೀರೋ ಅದು ಒಪ್ಪಿಸ್ಬಿಡಿ. ಸಕ್ಸಸ್ಸು ಒಪ್ಪಿಸ್ಬಿಡಿ. ನೀವೇನಾದರೂ ಅಪ್ರಿಸಿಯೇಷನ್ ಸಿಕ್ಕಿದರೆ ಅದು ಒಪ್ಪಿಸ್ಬಿಡಿ. ನಿಮಗೇನಾದರೂ ಅವಮಾನ ಆಗಿದರೆ ಅದನ್ನೂ ಒಪ್ಪಿಸ್ಬಿಡಿ. ನಾವು ಕಂಪ್ಲೀಟಾಗಿ ನಮ್ಮ ಪರಮಾತ್ಮನಿಗೆ ಸರೆಂಡರ್ ಆಗೋದು ಅಂದರೆ ಎಲ್ಲವನ್ನು ತೊರೆದುಬಿಟ್ಟು ನಾವು ನ್ಯೂಟ್ರಲ್ ಆಗೋದು, ಅಂದರೆ ಹ್ಯಾಪಿ ಬರ್ಡೇ, ನ್ಯೂ ಜನ್ಮ ಬರೋದು. ಸೊ ನ್ಯೂ ಆಗಿ ಪ್ರತಿದಿನ ನೀವು ಹುಡ್ತಿರಲ್ಲ, ಅದೇ ನಿಮಗೆ ಸಕ್ಸಸ್ ಕೊಡೋದು. ನೀವು ಯಾವುದೇ ಕೆಲಸ ಮಾಡಿದ್ರೂ ಎಂತೂಸಿಯಾಸಮಿಂದ ನೀವು ಕೆಲಸ ಮಾಡಬೇಕಾಗತ್ತೆ. ನೀವು ಕೆಲಸ ಮಾಡುವಾಗ ನಿಮಗೆ ಅಡ್ಡಿಗಳು, ಆತಂಕಗಳು ಬರುತ್ತೆ, ಆದರೆ ಅದನ್ನೆಲ್ಲ ಚಿಕ್ಕ ಮಗುವಾಗಿ ನೀವು ಮಿಸ್ಟೇಕ್ಸ್ ಮಾಡ್ತಾ, ಕಲಿತಾ, ಆಡ್ತಾ ನೀವು ಅದನ್ನು ಕಲ್ತ್ಕೊಂಡು ಮುಂದೆ ಹೋಗ್ತಾ ಇರಬೇಕು. ಯಾವುದನ್ನು ನೀವು ತಲೆಗೆ ಹಾಕೋಬಾರ್ದು. ಎಮೋಷ್ನಲಿ ನಿಮ್ಗೇನಾದರೂ ತೊಂದರೆ ಆಗಿದರೆ ಅದನ್ನು ನೀವು ಮೆಮರಿನಲ್ಲಿ ಇಟ್ಕೊಂಡು ಆ ಪೇಯ್ನ ಆವಾಗ ನೀವು ರಿಲೀಸ್ ಮಾಡ್ತಾ ಅದನ್ನು ಅನುಭವಿಸ್ತಾ ಇರ್ತೀರ. ಸೊ ಆ ಪ್ಲೆಷರ್ ಏನಿದೆ ಅದು ಬೇಕಾಗಿಲ್ಲ. ಯಾಕಂದರೆ ನಿಮ್ಮ ಸಕ್ಸಸ್ನ ಒಂದು ಅಪ್ರಿಸಿಯೇಷನ್ ಆಗಲಿ ಮತ್ತು ಎಮೋಷನಲ್ ಬ್ಯಾಲೆನ್ಸ್ನ ತಪ್ಪಿಸುವಂತಹ ಈ ಒಂದು ವಿಚಾರಗಳು ನಮಗೆ ಸಕ್ಸಸ್ ಆಗೋದಕ್ಕೆ ಅಡೆತಡೆ ಆಗುತ್ತೆ. ಸೊ ನಾವೇನು ಮಾಡಬೇಕು, ಜಸ್ಟ್ ಕೆಲಸ ಮಾಡ್ತಾ ಹೋಗ್ಬೇಕು. ಇವತ್ತು ನನ್ನ ಕೆಲಸ ಇದು, ನಾನು ಮಾಡ್ತೀನಿ. ಮಾಡಾದಮೇಲೆ ಪ್ಲೀಸ್ ಸರೆಂಡರ್ ಮಾಡಿಬಿಡಿ, ಎಲ್ಲ ಒಪ್ಪಿಸ್ಬಿಟ್ಟು ನೀವು ಖಾಲಿ ಎಂಟಿ ಬಾಕ್ಸ್, ಆ ಥರ ಎಂಟಿ ಬ್ರೈನ್ನ ನೀವು ಇಟ್ಕೊಂಡ್ರೆ ಒಳ್ಳೆಯದು. ಮತ್ತೆ ಏನಾದರೂ ಕೆಲಸಗಳು ಮಾಡಿದ್ರೆ ನೀವು ಅದನ್ನು ಒಪ್ಪಿಸ್ಬೇಕು. ನಿದ್ದೆ ಮಾಡೋದಕ್ಕಿಂತ ಮುಂಚೆ
ಎಲ್ಲವನ್ನು ನಾನು ಒಪ್ಸಿದ್ದೀನಿ ಪರಮಾತ್ಮ. ಯಾವುದೇ ಆಗಿರಲಿ, ನಿಮ್ಮ ಗುರು ಯಾರೇ ಆಗಿರಲಿ, ಕಣ್ಣು ಮುಚ್ಕೊಂಡು ನಿಮಗೆ ಮೇಯ್ನ್ ಪರಂಧಾಮ ಅಂತ ಏನಿರುತ್ತೋ, ಪರಮಾತ್ಮ ಅಂತ ಏನಿರುತ್ತೋ, ನಿಮ್ಮ ಒಳಗೆ ಆತ್ಮ ಏನಿರುತ್ತೋ ಅದಕ್ಕೆ ನೀವು ಎಲ್ಲವನ್ನು ಒಪ್ಪಿಸ್ಬಿಟ್ರೆ ನಿಜವಾಗ್ಲೂ ಯಾರು ಏನು ಹೇಳಿದ್ರು ತಲೆ ಕೆಡಿಸ್ಕೊಳ್ಳಲ್ಲ. ಮತ್ತೆ ಏನಾದರೂ ಒಂದು ಬಂದರೆ ನಿಮ್ಮ ಅಡ್ಡಿ ಆತಂಕಗಳಿಗೂ ಅದನ್ನು ನೀವು ತಲೆ ಕೆಡಿಸ್ಕೊಳ್ಳಲ್ಲ. ನೀವು ಕೆಲಸಗಳನ್ನು ಮಾಡ್ತಾ ಹೋಗ್ತೀರಾ. ಇದನ್ನೇ ಮಾಡ್ತಾ ಹೋಗ್ತಾ ಇದ್ದರೆ ನೀವೇನು ಮಾಡಬೇಕು, ನಿಮ್ಮ ಜೀವನವನ್ನು ನೀವು ಹೊಸದಾಗಿ ಎವ್ರಿ ಡೇ ನ್ಯೂ ಹ್ಯಾಪಿ ಬರ್ಡೇ ಅನ್ನೋ ಥರ ನೀವು ಜೀವನ ಮಾಡ್ತಾ ನಿಮ್ಮ ಜೀವನದಲ್ಲಿ ಸಕ್ಸಸ್ ಹಾಗೆ ಹೊಡ್ಕೊಂಬರುತ್ತೆ. ಇವಾಗ ದುಡ್ಡಿನ ವಿಚಾರ, ನಾನು ಕೆಲಸ ಮಾಡಲೇ ಇಲ್ಲ ಅಂದರೆ ದುಡ್ಡು ಬರುತ್ತಾ? ಕೆಲಸ ಮಾಡಲೇಬೇಕು, ನಿಮಗೆ ದುಡ್ಡು ಬರಬೇಕು ಅಂದರೆ. ಎರಡು ವಿಚಾರಗಳು, ನೀವು ನಿಯತ್ತಾಗಿ ಸಿನ್ಸಿಯರ್ ಆಗಿ ನೀವು ಕೆಲಸ ಮಾಡಬೇಕು. ಹಾನೆಸ್ಟಿ ತುಂಬ ಇಂಪಾರ್ಟೆಂಟು. ನೀವು ಏನೇ ಕೆಲಸ ಮಾಡಿದ್ರೂ ನೀವು ಒಪ್ಪಿಸ್ತೀರಾ. ಇವಾಗ ಇಲ್ಲಿರೋದು ಒಂದು ದೊಡ್ಡ 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 ಸೀಕ್ರೆಟು ಏನದು ಅಂದರೆ, ನಾವು ಯಾವಾಗ ನಾವು ಕೆಲಸಗಳನ್ನು ಮಾಡ್ತಾ ನಾವು ಒಪ್ಪಿಸ್ತೀವೋ ಆವಾಗ ನೋಡಿ ನಾವು ಇಷ್ಟೇನ ಕೆಲಸ ಮಾಡಿದ್ದು, ನಾನು ಇಷ್ಟು ಕೆಲಸ ಮಾಡಿ ನಾನು ಒಪ್ಸದ್ನಾ, ನಾನು ಈ ಥರ ಒಬ್ಬರು ಕಂಪ್ಲೇಂಟ್ ಹೇಳಿದ್ನಾ, ಆ ಕಂಪ್ಲೇಂಟ್ ಒಬ್ಬರ ಬಗ್ಗೆ ನಾನು ಮಾತಾಡಿದ್ದನ್ನು ನಾನು ಒಪ್ಸದ್ನಾ, ಆವಾಗ ನೋಡಿ ನಿಮ್ಮನ್ನು ನೀವೇ ಕರೆಕ್ಷನ್ ಮಾಡುವಂತಹ ಒಂದು ಸಮಯ. ಆ ಫಾಲ್ತು ಏರಿಯಾಗಳು ಏನೇನು ನ್ಯೂರಾನ್ಸ್ಗಳು ಕನೆಕ್ಟ್ ಆಗಿರ್ತಾವೋ ಅದೆಲ್ಲ ಬಿಟ್ಕೊಂಡು ಪಾಸಿಟಿವ್ ಆಗಿ ನಿಮ್ಮ ನ್ಯೂರಾನ್ಸ್ಗಳು ಕನೆಕ್ಟ್ ಆಗ್ತಾ ಹೋಗ್ತವೆ. ಹಾಗೆ ನೀವು ಏನು ಸಕ್ಸಸ್ ಆಗಬೇಕು, ನನಗೆ ಇದನ್ನು ಪಡ್ಕೊಂಡ್ರೆ ಇದು ನಂಗೆ ಸಕ್ಸಸ್ ಅಂತ, ಆ ಒಂದು ದಾರಿಯಲ್ಲಿ ನಿಮ್ಮ ನ್ಯೂರಾನ್ಸ್ ಕನೆಕ್ಟ್ ಆಗುತ್ತೆ. ನಿಮಗೆ ನೀವೇ ಬದಲಾಗ್ತಾ ಹೋಗ್ತೀರಾ. 3rd ಡೇ 4th ಡೇ 5th ಡೇ ಚೇಂಜಸ್ ತುಂಬ ಕಾಣಿಸುತ್ತೆ. ದೊಡ್ಡ ದೊಡ್ಡ ವ್ಯಕ್ತಿಗಳಲ್ಲಿ ಹೇಗೆ ಅವರು ಸ್ಥಿರವಾಗಿರ್ತಾರೋ, ಯಾವೊಂದು ದೊಡ್ಡ ವಿಚಾರಗಳನ್ನು ಅವರು ತಲೆಗೆ ಹಾಕ್ಕೊಳ್ಳೋದಿಲ್ವೋ ಹಾಗೆ ನೀವು ಯಾವ ವಿಚಾರಗಳನ್ನು ತಲೆಗೆ ಹಾಕ್ಕೊಳ್ಳೋದಿಲ್ಲ. ಯಾಕೆ ಅಂದರೆ ನೀವು ಆಲ್ರೆಡಿ ಒಪ್ಪಿಸ್ಬಿಟ್ಟಿರ್ತೀರಾ. ನೀವು ಯಾಕೆ ಅದನ್ನೇ ಕೆಣಕಿ ತಗೋತೀರಾ? ಮತ್ತೆ ಆ ಪೇಯ್ನ್ ಪ್ಲೆಷರ್ ಬೇಕಾಗಿದೆ ನಿಮಗೆ? ಬೇಕಾಗಿಲ್ಲ. ನ್ಯೂ ಆಗಿ ನೀವು ಸ್ಟಾರ್ಟ್ ಮಾಡ್ತೀರಾ. ಹೀಗೆ ನಿಮ್ಮನ್ನು ನೀವೇ ಈಸಿಯಾಗಿ ಬದಲಾಯಿಸ್ಕೋತೀರ. ಇದನ್ನು ಒಂದು ಸ್ಟೋರಿನಲ್ಲಿ ಹೇಳೋಣ. ಈ ಸ್ಟೋರಿ ಎಲ್ರಿಗೂ ಗೊತ್ತಿರೋ ವಿಚಾರ. ಯಾವಾಗ ಗಣೇಶನ್ನ ಮೂರ್ತಿ ಮಾಡಿ ಪಾರ್ವತಿ ಅದಕ್ಕೆ ಪೂರ್ತಿ ಶಕ್ತಿ ಕೊಟ್ಟು ಲೈಫ್ ಕೊಡ್ತಾಳೋ, ಹಾಗೆ ನಾವೇನು ಮಾಡಬೇಕು, ನಮ್ಮ ಸಕ್ಸಸ್ನ ಯಾವುದು ನಮ್ಮ ಸಕ್ಸಸ್, ಯಾವುದು ನಮ್ಮ ದಾರಿ, ಗೋಲ್ ಅಂತ ಹೇಳಿ ಬರೆದ್ಬಿಟ್ಟು ಅದಕ್ಕೊಂದು ಮೂರ್ತಿ ಥರ ಒಂದು ಮ್ಯಾಪ್ ಥರ ಮಾಡಿ ಅದಕ್ಕೆ ಕಂಪ್ಲೀಟ್ ಲೈಫ್ ಕೊಟ್ಬಿಡಬೇಕು. ಅಂದರೆ ನಿಮ್ಮ ಒಂದು ಎನರ್ಜಿನ ನೀವು ಜಾಸ್ತಿ ಪಾಸ್ ಮಾಡಬೇಕು. ಅದ್ರ ಮೇಲೇ ನೀವು ಎನರ್ಜಿ ಪಾಸ್ ಮಾಡಬೇಕು. ನಿಮ್ಮ ಫುಲ್ ಪೊಟೆನ್ಷಿಯಲ್ ಎನರ್ಜಿ ಬಿಟ್ಟು ನೀವು ಅದಕ್ಕೆ ಕೆಲಸ ಮಾಡಬೇಕಾಗತ್ತೆ. ಆ ಒಂದು ಕೆಲಸ ನೀವೇನು ಮಾಡ್ತಿರೋ ಅದು ನಿಯತ್ತಾಗಿ ನಿಮಗೆ ಕೆಲಸ ಮಾಡುತ್ತೆ. ಅಂದರೆ ಇವಾಗ ಗಣೇಶ ಬಂದು ನಿಯತ್ತಾಗಿ ಕೆಲಸ ಮಾಡ್ದ ಪಾರ್ವತಿಗೆ ಫುಲ್ ಎನರ್ಜಿ ಕೊಟ್ಬಿಟ್ಟು ಲೈಫ್ ಕೊಟ್ಬಿಟ್ಟಿದ್ರು. ಅವಾಗ ಏನು ಹೇಳಿದ್ರು, ಯಾರನ್ನು ಬಿಡಬಾರ್ದು ಅಂತ. ಒಂದೇ ಕೆಲಸ, ಅದು ಯಾರನ್ನೂ ಬಿಡಬಾರ್ದು ಒಳಗಡೆ ಅಂತ. ನಿಯತ್ತಾಗಿ ಯಾರನ್ನೂ ಬಿಡಲಿಲ್ಲ. ಒಂದಲ್ಲ, ಎರಡಲ್ಲ, ಮೂರಲ್ಲ, ಎಷ್ಟು ಜನ ಬಂದ್ರೂ, ಅದು ಎಂಥ ಜನ ಬಂದರು, ಶಿವನೇ ಬಂದ್ರೂ, ನಂದಿನೇ ಬಂದರು, ಯಾರು ಬಂದ್ರೂ ಅವನ ಒಂದು ನಿಯತ್ತು, ಅವನ ಕೆಲಸ ಏನು, ಕಾವಲು ಕಾಯೋದಷ್ಟೇ. ಅದನ್ನೇ ಮಾಡ್ಕೊಂಡು ಹೋಗಿದ್ದಕ್ಕೆ ಅವನಿಗೆ ಲಾಸ್ಟ್ಗೆ ತಲೆನೂ ಕಟ್ಟಾಯಿತು. ಅಂದರೆ ವಿಪರೀತ ಕಷ್ಟನೂ ಬಂತು. ಅಂದರೆ ಪ್ರಾಣ ಹೋಗೋ ಅಷ್ಟು ಕಷ್ಟ ಬಂತು. ಆದರೆ ಲಾಸ್ಟ್ಗೆ ಏನಾಯಿತು, ಕಂಪ್ಲೀಟಾಗಿ ಇಡೀ ಮುಕ್ಕೋಟಿ ದೇವತೆಗಳಲ್ಲಿ ಗಣೇಶ ಮಾತ್ರನೇ ಶುಭ ಕಾರ್ಯಕ್ಕೆ ಮೇಯ್ನಾಗಿ ಒಂದು ದೇವರಾಗಿ ನಿಂತ್ಕೋತಾನೆ. ಪ್ರತಿಯೊಬ್ಬರು ಯಾವುದೇ ಪೂಜೆ ಮಾಡಬೇಕಂದ್ರೆ ಗಣೇಶನಿಗೆ ನಾವು ಕೈ ಮುಗಿದ್ಬಿಟ್ಟೆ ಇನ್ನೊಂದು ಪೂಜೆ ಮಾಡೋದನ್ನು ನಾವು ಮರೆಯೋದಿಲ್ಲ. ಹೀಗೆ ಎಲ್ಲ ದೇವತೆಗಳು ಅವನಿಗೆ ಎಲ್ಲ ಶಕ್ತಿಗಳನ್ನು ಕೊಟ್ಬಿಡ್ತಾರೆ. ಅಂದರೆ ಅವನು ನಿಯತ್ತಾಗಿದ್ದ. ಆ ನಿಯತ್ತು ಯಾವಾಗ ಬಂತು, ಪಾರ್ವತಿ ಎಲ್ಲ ಎನರ್ಜಿನ ಹಾಕಿ ಅದಕ್ಕೆ ಲೈಫ್ ಕೊಟ್ಟಿದ್ಲು. ಹಾಗೆ ನಿಮ್ಮ ಕೆಲಸವನ್ನು ನೀವು ನಿಯತ್ತಾಗಿ ಮಾಡಬೇಕು. ನಿಮ್ಮ ಪೊಟೆನ್ಷಿಯಲ್ ಮೀರಿ ನೀವು ಅದಕ್ಕೆ ಕೆಲಸ ಮಾಡಿದ್ರೆ ನಿಮ್ಮ ಸಕ್ಸಸ್ಸು ಬರೀ ಸಕ್ಸಸ್ ಅಲ್ಲ, ಸಕ್ಸಸ್ ಆಗಿ ಬರುತ್ತೆ. ಅಂದರೆ ತುಂಬ ದೊಡ್ಡ ಸಕ್ಸಸ್ಸು ನೀವು ಕಾಣ್ತೀರಾ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಏನಾದರೂ ಮೆಡಿಟೇಷನ್ ನಾನು ಕಲೀಲೇಬೇಕು ಅಂತ ಅನಿಸಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ನೀವು ಮೆಡಿಟೇಷನ್ನ ಕಲಿಬೋದು.
ನಮಸ್ಕಾರ.